ನಮಸ್ಕಾರ. ನಾನು ಇವತ್ತು ಭ್ರಮರಿ ಪ್ರಾಣಾಯಾಮವನ್ನ ಹೇಗೆ ಮಾಡೋದು ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ನಾವು ನಾರ್ಮಲ್ ಆಗಿದ್ದಾಗ ನಾವು ಷಣ್ಮುಖಿ ಮುದ್ರಾವನ್ನ ಬಳಸಿ ನಾವು ಭ್ರಮರಿ ಪ್ರಾಣಾಯಾಮವನ್ನ ಮಾಡ್ತೇವೆ. ಆದ್ರೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾವು ಷಣ್ಮುಖಿ ಮುದ್ರಾವನ್ನ ಯೂಸ್ ಮಾಡಲ್ಲ. ಹಾಗೆ ನಾವು ಭ್ರಮರಿ ಪ್ರಾಣಾಯಾಮವನ್ನ ಮಾಡ್ತೇವೆ. ಹೇಗೆ ಮಾಡೋದು ಅಂತ ಹೇಳಿದ್ರೆ ಫಸ್ಟ್ ನಾವು ಬ್ರೀದ್ ಇನ್ ಮಾಡಬೇಕು. ಬ್ರೀದ್ ಔಟ್ ಮಾಡುವಾಗ ನಮ್ಮ ಬಾಯನ್ನ ಕ್ಲೋಸ್ ಮಾಡಬೇಕು. ನಮ್ಮ ಮೂಗಿನ ಹೊರಳೆಗಳಿಂದ ಉಸಿರನ್ನ ಬಿಡ್ತಾ ಹಮ್ ಸೌಂಡ್ ಮಾಡ್ತಾ ಬ್ರೀದ್ ಔಟ್ ಮಾಡ್ತಾ ಹೋಗ್ಬೇಕು. ಇದು ಭ್ರಮರಿ ಪ್ರಾಣಾಯಾಮ. ಇದನ್ನ ನಾವು ಹೇಗೆ ಮಾಡೋದು ಅನ್ನೋದನ್ನ, ನಾವು ಹೇಗೆ ಹಮ್ ಸೌಂಡ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಬಿಗಿನ್. ಓಕೆ, ನಾವು ಫಸ್ಟು ಡೀಪ್ ಬ್ರೀತ್ ತಗೊಳ್ಬೇಕು. ಈ ತರ ನಾವು ಬ್ರೀದ್ ಇನ್ ಮಾಡಬೇಕು. ನಮ್ಮ ಬಾಯಿನ ಕ್ಲೋಸ್ ಮಾಡಿ ನಮ್ಮ ನೋಸ್ಟ್ರಲ್ಸ್ ಥ್ರೂ ಬ್ರೀದ್ ಔಟ್ ಮಾಡ್ತಾ ಹಮ್ ಸೌಂಡ್ ಮಾಡಬೇಕು. ಹಮ್ ಸೌಂಡ್ ಮಾಡೋದ್ರಿಂದ ತಾಯಿಯ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗಲಿಕ್ಕೆ, ಕಂಪೋಸ್ಡ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಮಗುವಿನ ಬೆಳವಣಿಗೆಗೆ, ಎಸ್ಪೆಷಲಿ ಬ್ರೈನ್ ಡೆವಲಪ್ಮೆಂಟ್ಗೆ ಈ ಹಮ್ ಸೌಂಡ್ ಏನು, ಈ ಭ್ರಮರಿ ಪ್ರಾಣಾಯಾಮ ಇದೆಯಲ್ಲ, ತುಂಬಾ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ. ಸೊ ಹಾಗಾಗಿ ಎವ್ರಿ ಪ್ರೆಗ್ನೆಂಟ್ ವುಮೆನ್ಸ್ ಮಸ್ಟ್ ಆ್ಯಂಡ್ ಶುಡ್ ನಾವೆಲ್ಲರೂ ಭ್ರಮರಿ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಎವ್ರಿ ಡೇ 5 to 10 ಟೈಮ್ಸ್, ನಿಮ್ಗೆ 5ರಿಂದ 10 ಸತಿ ಎಷ್ಟು ಸಾಧ್ಯನೋ ಅಷ್ಟು ಭ್ರಮರಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರ ಉಪಯೋಗಗಳನ್ನು, ನಿಮ್ಮ ದೇಹಕ್ಕೆ ಆಗುವ ಬೆನಿಫಿಟ್ಸನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ಧನ್ಯವಾದಗಳು.